ಕಟ್ತೀವಿ, ಟ್ಯಾಕ್ಸ್ ಕಟ್ತೀವಿ. JDSನವರು BJPಯವರು ಮತದಾರರು ಜಾಕೆಟ್ ಅಲ್ವಾ. ಇವರು ಕೇವಲ ಕಾಂಗ್ರೆಸ್ನವರಿಗೆ 50-54 ಅದರಲ್ಲಿ ಸ್ಪೆಷಲ್ ಗ್ರಾಂಟ್ ಅಂತ CMಗೆ ಅಧಿಕಾರ ಇದೆ. ಅದರಲ್ಲಿ ಇವರು ಕೇವಲ ಕಾಂಗ್ರೆಸ್ MLAರಿಗೆ ಕೊಟ್ಟು ನಮ್ಮ 4 ಜನಕ್ಕೆ ಕೊಟ್ಟಿಲ್ಲ, BJP JDSಗೆ. ಹಾಗೆ ಎರಡನೇದಾಗಿ ನಮಗೆ ಕರೆದವ್ರು ಇಲ್ಲ ಅಂತ ನಮಗೆ ಸುಳ್ಳು ಹೇಳಲ್ಲ. DC ಅವ್ರ ಪತ್ರ ಕಳಿಸಿದ್ದಾರೆ, ಜಿಲ್ಲಾ ಮಿನಿಸ್ಟ್ರಿಗೆ ಕಳಿಸಿದ್ದಾರೆ. ಆದರೂ ನಮ್ಗೆ ಅನ್ಯಾಯ ಆಗಿದೆ. ಅದ್ರ ವಿರುದ್ಧ ನಾವು ಕಪ್ಪು ಬಟ್ಟೆ ಧರಿಸಿ ನಾವು ಪ್ರತಿಭಟನೆ ಮಾಡ್ತೀವಿ. ಯಾವುದು ಬಂದಿಲ್ಲ. MLDS ಬಂದರೆ 1 ಕೋಟಿ ದೇವಸ್ಥಾನಕ್ಕೆ ಹಾಕಿದ್ವಿ ಅಷ್ಟೇ. ಗುಂಡಿ ಮುಚ್ಚಕ್ಕೆ ಹಾಕಿದ್ವಲ್ಲ. 1 ಕೋಟಿ ಬಂದದೆ, ಇನ್ನು ಬರ್ತದೆ. ಅದಕ್ಕೆ ಏನು ಮಾಡ್ತೀವಿ? MLDS ಬರೀ ದೇವಸ್ಥಾನಕ್ಕೆ ಆಯ್ತವೆ. ಅದು ಕೊನೆ ಪಕ್ಷ ಇಷ್ಟೊತ್ತಿಗೆ 100 ಕೋಟಿ ಮೇಲೆ ಬರಬೇಕಾಯ್ತು ಒಂದೊಂದು ಕ್ಷೇತ್ರ. ಎಸ್, ಇವರು ಏನು ಹೇಳ್ತಾರೆ, 56,000 ಕೋಟಿ ನಾವು ಗ್ಯಾರಂಟಿ. ಇವ್ರು ಗ್ಯಾರಂಟಿ ಕೊಡೋದು ನಾವೇನು ವಿರೋಧಿಸಲ್ಲಪ್ಪ. ಇನ್ನೂ ಜಾಸ್ತಿ ಮಾಡಲಿ. ಇವರೇನು ಮನೆಯಿಂದ ಕೊಡ್ತಾರೆ? ಸ್ಟೇಟ್ ಎಕ್ಸ್ಚೆಕರಿಂದ ಕೊಟ್ಟಾರ? ಯಾವುದರಿಂದ ಕೊಟ್ಟವ್ರೆ? ಡೀಸೆಲ್ 3.5 ರೂಪಾಯಿ, ಪೆಟ್ರೋಲ್ 3 ರೂಪಾಯಿ, ಆಮೇಲೆ ಲಿಕ್ಕರು ಪರ್ಸೆಂಟೇಜ್ ಎಷ್ಟು ಅದು, ಆಮೇಲೆ ಸ್ಟ್ಯಾಂಪ್ ಡ್ಯೂಟಿ, ಇವೆಲ್ಲವೂ ಸಹ ಜಾಸ್ತಿ ಆಗಿಲ್ವಲ್ರಿ. ಇದು ಎಷ್ಟು ಬಂದೈತೆ ಅಂತ ಅಕೌಂಟ್ ಕೊಟ್ಟವ್ರ? ಇನ್ನೂರು ಕೊಟ್ಟಿಲ್ಲ. ಫಸ್ಟ್ ಅವ್ರ ಅಕೌಂಟ್ಸ್ ಕೊಡಲಿ, ಎಷ್ಟು ಸಾವಿರ ಕೋಟಿ ಬಂದೈತೆ ಅಂತ, ಆಮೇಲೆ ಹೇಳಲಿ ಇಷ್ಟು ಖರ್ಚು ಮಾಡಿದ್ದೀವಿ ಅಂತ. ಯಾವುದಕ್ಕೆ ಬಂದರೆ ಖರ್ಚು ಮಾಡ್ತೀವಿ ಬರೀ ಬಿಲ್ಡ ಹೊಡ್ಕೊಂಡು ಹೋದ್ರೆ ಆಯ್ತದ? ನಿಮ್ಮ ಪ್ರತಿಭಟನೆ ಯಾವ ಸ್ವರೂಪ ಯಾವ ರೀತಿ? ಸ್ವರೂಪ ಜನ ಬರ್ತಾರೆ, 1000 ಜನ, ಕಪ್ ಬಾವುಟ ತರಿಸ್ಕೊತೀವಿ, ಗೋ ಬ್ಯಾಕ್ ಸಿದ್ದರಾಮಯ್ಯ ಅಂತ ಕೂಗಾಡ್ತೀವಿ, ಹೋಗ್ತೀವಿ. ಇದೇನಿದೆ, ನಾವು ಹಾಜರಾಗ ಡಬಲ್ ಗೇಮ್ ಮಾಡ್ತಾರೆ. ಇದ್ರಿ ಪ್ರತಿಭಟನೆ ಮಾಡೋರು ಮೇಲ್ವೇ ಕೂತ್ಕೊತಾರೆ. ಜನಗಳಿಗೆ ಕರೆ ಕೊಡ್ತೀರಾ? ಯಾರು ಕಾರ್ಯಕ್ರಮಕ್ಕೆ ಹೋಗಬಾರ್ದು? ನಾನು ನಮ್ಮ ಕ್ಷೇತ್ರದಲ್ಲಿ ನಾನು ಕರೆ ಕೊಡ್ತೀನಿ, ನಮ್ಮ ಕ್ಷೇತ್ರದಲ್ಲಿ ಕೊಡ್ತೀನಿ. ನಾಳೆಗೆ ಪ್ರೆಸ್ಗೆ ನಾನು ಹೇಳ್ತೀನಿ, ಯಾರು ಹೋಗಿ ಭಾಗವಹಿಸಬೇಡಿ ಅಂತ ಹೇಳ್ತೀನಿ. ಹೌದಲ್ಲ? ಗ್ಯಾರಂಟಿ 2,000 ತೊಗೊಂಡ್ರು ಬರ್ತಾರೆ. ಗ್ಯಾರಂಟಿ ಹೋಗೋರು ಹೋಗ್ಲಿ ಪಾಪ, ನಾವೇನು ಬೇಡ ಅನ್ನಕ್ಕಿರ್ತದ? ಅದಕ್ಕೆ ತಲೆ ಕೆಡ್ಸ್ಕೋಬೇಕು? ಗ್ಯಾರಂಟಿ ಹೋಗೋರು ಹೋಗ್ಲಿ, ನಾವು ಬೇಡ ಅಂತ ನಮ್ಮ ಹೇಳ್ತೀವಿ. ಹೋಗೋರು ಹೋದ್ರೆ ನಾವೇನು ಬೇಡ. JDSನ ಎಷ್ಟು ಶಾಸಕರು ರೆಡಿ ಆಗಿದ್ದಾರೆ? ಎಷ್ಟು ನೀನು ಹೋಗಿ ಕೇಳ್ಕೊ ಎಷ್ಟು ಬರ್ತಾರೆ. ನಾವ್ಯಾರು ಹೋಗಲ್ಲ. ಈಗ CP ಯೋಗೇಶ್ವರು 2 ಸರಿ ಸೋತಿದಂತ ಜನ ಓಟ್ ಹಾಕ್ಯವ್ರು ಅಷ್ಟೇ. ನಮ್ಮನ್ನೇನು ಖರೀದಿ ಮಾಡೋಕ್ಕೆ ಅವ್ರ ಕೈಲಿ ಆಗಲ್ಲ. ಅವ್ರ ಆಟ BJPಯಲ್ಲಿ ಆಡ್ಕೊಂಡು ಜನತಾದಳದಲ್ಲಿ ಆಗಲ್ಲ ಬಿಡ್ರಿ. ಒಬ್ಬನ ತಗೊಂಡೋಗ್ಲಿಕ್ಕೆ ತಾಕತ್ತಿರೋ ನೋಡ್ತೀನಿ, ಒಬ್ಬನ. ಅಯ್ಯ, ಸುಮ್ಮನೆ ಇವೆಲ್ಲ ಬುಲ್ಡಾಲೇಜಿ ಹೊಡಿತಾರೆ. ಅದೆಲ್ಲ ಭಾಳ ಜನ DK ಶಿವಕುಮಾರ್ ಹೇಳ್ತಿದ್ರು 9 ಜನ ಬಂದ್ಬಿಡ್ತಾರೆ ಅಂತ. ಎಲ್ಲಿ ಹೋಗ್ಯವ್ರೇನ್ರಿ? ಯಾರು ಹೋಗಲ್ಲ. ಎಲ್ಲರಿಗೂ ಸ್ವಾಭಿಮಾನ ಇದೆ. ಅದು ಬೇರೆ, ಇದ್ರಲ್ಲಿ ಮಿಕ್ಸ್ ಮಾಡೋದು ಬೇಡ. ನೀವು ಅವ್ರು ಕೇಳ್ಬೋದು, ನಾನು ಕೇಳಿದೆ ಹೆಂಗೈತದೆ? ಐ ಆಮ್ ನಾಟ್ GT ದೇವೇಗೌಡ ಬ್ರದರ್. ಪಕ್ಷ ಕಟ್ಕೊಳ್ಳಿ, ಅವ್ರು ಇಷ್ಟು ಬಂದ ಮಾಡ್ತಾರೆ. ಅದು ಕಟ್ಕೊಂಡು ನನಗೆ ಆಗ್ಬೇಕಾದೇನಪ್ಪ ಹೇಳು. ನಂದೇನೇ ಇದ್ರೆ ಕೇಳ್ತೀನಿ. ಕ್ಷೇತ್ರದಲ್ಲಿ ಸೋಲಕ್ಕೆ ಏನು ಕಾರಣ ಸರ್? ಅದೆಲ್ಲ ಇಬ್ಬರು 2 ಸರಿ ಸೋತಿದ್ರು, ಅನುಕಂಪ. ಒಂದು ಏನಾಗಿದೆ, ಅದು ಕಾಂಗ್ರೆಸ್ ಬೇಸದು, ಗೆದ್ದಿದ್ದಾರೆ. ಯಾಕ್ರಿ ಸರ್ಕಾರದ ವಿರುದ್ಧ ನಾನೇ ಸಾಕ್ಷಿ ಗೆದ್ದಿಲ್ವೇನ್ರಿ? ಬೈ ಎಲೆಕ್ಷನ್ ಗೆದ್ದಿಲ್ವಾ? ಹೇಳ್ತೇವೆ. ಸೋಲಾದ ತಕ್ಷಣ ನೆಕ್ಸ್ಟ್ ಜನ ಅನುಕಂಪ ಬರ್ತದೆ, ವೋಟ್ ಹಾಕ್ತಾರೆ. ಅದ್ರೊಳಗೆ ಏನಿದೆ? ಥ್ಯಾಂಕ್ ಯು.